ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಪ್ರಸ್ತುತವಾಗಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣವಾಗುತ್ತಿರುವ ಅಂದರೆ ಕಾಮಗಾರಿ ಪ್ರಗತಿಯಲ್ಲಿರುವ ಹಾಗೆ ಕನ್ಸ್ಟ್ರಕ್ಷನ್ ಶುರು ಮಾಡಲು ಸ್ಯಾಂಕ್ಷನ್ ಮಾಡಲಾದ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯಿಂದ ಹೊಸ ರೈಲು ಮಾರ್ಗದ ಕಾಮಗಾರಿಗೆ ಒಪ್ಪಿಗೆಯನ್ನು ಪಡೆದಿರುವ ಅಂದರೆ ಸಮೀಕ್ಷೆಯನ್ನು ಹೊಸದಾಗಿ ಮಾಡಲು ಅನುಮತಿಯನ್ನು ನೀಡಿರುವಂತಹ 40 ಹೊಸ ರೈಲು ಮಾರ್ಗಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ಎಲ್ಲ ನೂತನ ರೈಲು ಮಾರ್ಗಗಳು ಪೂರ್ಣಗೊಂಡರೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಭಾಗಗಳು, ಎಲ್ಲ ದೊಡ್ಡ ದೊಡ್ಡ ನಗರಗಳನ್ನು ರೈಲಿನ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ. ಸೊ ಭವಿಷ್ಯತ್ತಿನಲ್ಲಿ ನಮ್ಮ ಕರ್ನಾಟಕದ ರೈಲ್ವೆ ನೆಟ್ವರ್ಕ್ ಮ್ಯಾಪ್ ನೋಡಲಿಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ನೀವು ಕೂಡ ಈ 40 ಹೊಸ ರೈಲು ಮಾರ್ಗಗಳಲ್ಲಿ ಯಾವುದಾದರೂ ನಿಮ್ಮ ಊರಿನ ಮೇಲೂ ಹಾದು ಹೋಗ್ಬೋದಾ ಎಂದು ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಹೊಸ ರೈಲು ಮಾರ್ಗಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಹೊಸ ರೈಲು ಮಾರ್ಗಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದೀನಿ. ಅವು ಯಾವಪ್ಪ ಅಂದರೆ, ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಂದರೆ ಪ್ರಸ್ತುತವಾಗಿ ಕಾಮಗಾರಿ ಪ್ರಗತಿಯಲ್ಲಿರುವ ಹೊಸ ರೈಲು ಮಾರ್ಗಗಳು. ಎರಡನೇದ್ದು ಸಮೀಕ್ಷೆ ಪೂರ್ಣಗೊಂಡಿದ್ದು ಆದರೆ ಕಾಮಗಾರಿ ಶುರು ಮಾಡಲು ರೈಲ್ವೆ ಇಲಾಖೆಯಿಂದ ಇನ್ನೂ ಅನುದಾನ ಬಿಡುಗಡೆ ಮಾಡದೇ ಇರುವಂತಹ ಹೊಸ ರೈಲು ಮಾರ್ಗಗಳು. ಮತ್ತು ಮೂರನೇದಾಗಿ ಸರ್ವೆ ಪೂರ್ಣಗೊಂಡಿರದ ಅಂದರೆ ಇನ್ನೂ ಸರ್ವೆ ಶುರು ಮಾಡಬೇಕಾಗಿರುವ ನೈಋತ್ಯ ರೈಲ್ವೆಯಿಂದ ಅನುಮತಿ ಪಡೆದಿರುವ ನ್ಯೂ ರೈಲ್ವೆ ಲೈನ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾಧಾರಣವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಡರ್ ಕನ್ಸ್ಟ್ರಕ್ಷನ್ ಕಾಮಗಾರಿ ಪ್ರಗತಿಯಲ್ಲಿರುವಂತಹ ಹೊಸ ರೈಲು ಮಾರ್ಗಗಳು. ನಂಬರ್ 1 ಗದಗವಾಡಿ ಹೊಸ ರೈಲು ಮಾರ್ಗ, ನಂಬರ್ 2 ಮುನಿರಾಬಾದ್ ರಾಯಚೂರು ನ್ಯೂ ರೈಲ್ವೆ ಲೈನ್, ನಂಬರ್ 3 ಬಾಗಲಕೋಟೆ ಕುರ್ಚಿ ಹೊಸ ರೈಲು ಮಾರ್ಗ, ನಂಬರ್ 4 ತುಮಕೂರು ಚಿತ್ರದುರ್ಗ ದಾವಣಗೆರೆ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 5 ತುಮಕೂರು ಬಳ್ಳಾರಿ ವಯ ರಾಯದುರ್ಗ ಹೊಸ ಮಾರ್ಗ, ನಂಬರ್ 6 ಕಿತ್ತೂರು ಮೂಲಕ ಹಾದು ಹೋಗುವ ಬೆಳಗಾವಿ ಧಾರವಾಡ ನೂತನ ರೈಲು ಮಾರ್ಗ, ನಂಬರ್ 7 ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 8 ಚಿಕ್ಕಮಗಳೂರು ಬೇಲೂರು ಹಾಸನ್ ನ್ಯೂ ರೈಲ್ವೆ ಲೈನ್, ನಂಬರ್ 9 ಯಲ್ಲಾಪುರ ಮೂಲಕ ಹಾದು ಹೋಗುವ ಹುಬ್ಬಳ್ಳಿ ಅಂಕೋಲಾ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 10 ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಮಾರಿಕುಪ್ಪಂ ಟು ಕುಪ್ಪಂ ಹೊಸ ಮಾರ್ಗ, ನಂಬರ್ 11 ಗದಗ್ ಎಲ್ವಿಗಿ ನೂತನ ರೈಲು ಮಾರ್ಗ. ಈ ಕೆಲವು ರೈಲು ಮಾರ್ಗಗಳ ಸಂಪೂರ್ಣ ವಿವರದ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ, ಅದನ್ನು ನೀವು ನೋಡ್ಬೋದು. ಎರಡನೇದಾಗಿ ಸಮೀಕ್ಷೆ ಪೂರ್ಣಗೊಂಡಿದೆ ಆದರೆ ಕಾಮಗಾರಿಗೆ ಇನ್ನೂ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಈ ರೈಲು ಮಾರ್ಗಗಳು ಯಾವಂತ ನೋಡ್ತಾ ಹೋಗೋಣ. ನಂಬರ್ 1 ಹೊನ್ನಳ್ಳಿ ಮಲೆಬೆನ್ನೂರು ಮೂಲಕ ಹಾದು ಹೋಗುವ ಶಿವಮೊಗ್ಗ ಹರಿಹರ ಹೊಸ ರೈಲು ಮಾರ್ಗ, ನಂಬರ್ 2 ಗಜೇಂದ್ರಗಡ ಇಲ್ಕಲ್ ಲಿಂಗಸೂರು ಮೂಲಕ ಹಾದು ಹೋಗುವ ಗದಗ್ ಕೃಷ್ಣ ನೂತನ ರೈಲು ಮಾರ್ಗ, ನಂಬರ್ 3 ಮುಂಡರಗಿ ಹೂವಿನ ಹಡಗಲಿ ಮೇಲೆ ಹಾದು ಹೋಗುವ ಗದಗ್ ಹರಪನಹಳ್ಳಿ ಹೊಸ ರೈಲು ಮಾರ್ಗ, ನಂಬರ್ 4 ಕೂಡಲಸಂಗಮ ಹುನಗುಂದ ಇಲ್ಕಲ್ ಕುಷ್ಟಗಿ ಕೊಪ್ಪಳ ಹಗರಿಬೊಮ್ಮನಹಳ್ಳಿ ಕೂಡ್ಲಗಿ ಮೂಲಕ ಹಾದು ಹೋಗುವ ಹಾಲ್ಮಟ್ಟಿ ಚಿತ್ರದುರ್ಗ ನೂತನ ರೈಲು ಮಾರ್ಗ, ನಂಬರ್ 5 ಸಿಂದಗಿ ಜೇವರ್ಗಿ ಶಹಾಬಾದ್ ಮೇಲೆ ಹಾದು ಹೋಗುವ ವಿಜಾಪುರ ಕಲಬುರಗಿ ನೂತನ ರೈಲು ಮಾರ್ಗ, ನಂಬರ್ 6 ಮುದ್ದೇಬಿಹಾಳ ಲಿಂಗಸೂರು ಮಾನ್ವಿ ಮೂಲಕ ಹಾದು ಹೋಗುವ ಆಲ್ಮಟ್ಟಿ ಕುಪ್ನಗಲ್ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 7 ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗ, ನಂಬರ್ 8 ಸಿರುಗುಪ್ಪ ಸಿಂಧನೂರು ಮಸ್ಕಿ ಮೇಲೆ ಹಾದು ಹೋಗುವ ಬಳ್ಳಾರಿ ಲಿಂಗಸೂರು ನೂತನ ರೈಲು ಮಾರ್ಗ, ನಂಬರ್ 9 ಕುಣಿಗಲ್ ಮದ್ದೂರು ಮೇಲೆ ಹಾದು ಹೋಗುವ ಡೈರೆಕ್ಟ್ ಲೈನ್ ತುಮಕೂರು ಚಾಮರಾಜನಗರ ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 10 ದತ್ತು ಗ್ರಾಮದ ಮೇಲೆ ಹಾದು ಹೋಗುವ ತಿಪಟೂರು ಹಾಸನ ಹೊಸ ರೈಲು ಮಾರ್ಗ. ನಂಬರ್ 11 and 12 ಬಳ್ಳಾರಿ ಜಿಲ್ಲೆಯಲ್ಲಿಯೇ ಬರುವಂತಹ ರಾಮಗಢದಿಂದ ರಣಜಿತ್ಪುರ ಮತ್ತು ಸ್ವಾಮಿಹಳ್ಳಿಯಿಂದ ರಾಯದುರ್ಗದವರೆಗೆ ಹೊಸದಾಗಿ ಈ 2 ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುವುದು. ನಂಬರ್ 13 ಗಂಗಾವತಿ ಕುಷ್ಟಗಿ ನಗರಗಳ ಮೇಲೆ ಹಾದು ಹೋಗುವ ದರೋಜಿ ಗಂಗಾವತಿ ಬಾಗಲಕೋಟೆ ನ್ಯೂ ರೈಲ್ವೆ ಲೈನ್, ನಂಬರ್ 14 ಶೃಂಗೇರಿ ಕೊಪ್ಪ ಮೂಡುಬಿದಿರೆ ಮೇಲೆ ಹಾದು ಹೋಗುವ ಶಿವಮೊಗ್ಗ ಶೃಂಗೇರಿ ಮಂಗಳೂರು ನ್ಯೂ ರೈಲ್ವೆ ಪ್ರಾಜೆಕ್ಟ್, ನಂಬರ್ 15 ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹೊಸ ಮಾರ್ಗ, ನಂಬರ್ 16 ಚಿಕ್ಕಬಳ್ಳಾಪುರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಹೊಸ ರೈಲು ಮಾರ್ಗ, ನಂಬರ್ 17 ಬೆಂಗಳೂರಿನ ವೈಟ್ ಫೀಲ್ಡ್ನಿಂದ ಕೋಲಾರಕ್ಕೆ ನೇರ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುವುದು. ನಂಬರ್ 18 ಕೋಲಾರ ಜಿಲ್ಲೆಯಲ್ಲಿಯೇ ಬರುವಂತಹ ಶ್ರೀನಿವಾಸಪುರದಿಂದ ಆಂಧ್ರ ಪ್ರದೇಶದ ವಯಲ್ಪಡ್ನವರೆಗೆ ಹೊಸದಾಗಿ ಮಾರ್ಗ ನಿರ್ಮಾಣ ಮಾಡಲಾಗುವುದು. ನಂಬರ್ 19 ಬೆಂಗಳೂರಿನ ಹೆಜ್ಜಾಲದಿಂದ ಚಾಮರಾಜನಗರಕ್ಕೆ ನೇರ ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡಲಾಗುವುದು. ನಂಬರ್ 20 ಮೈಸೂರು ಕುಶಾಲನಗರ ನೂತನ ರೈಲು ಮಾರ್ಗ. ಈ ಎಲ್ಲ ಹೊಸ ರೈಲು ಮಾರ್ಗಗಳ ಸರ್ವೆ ಕಂಪ್ಲೀಟ್ ಆಗಿದೆ, ಆದರೆ ಕಾಮಗಾರಿಗೆ ಇನ್ನೂ ಅನುದಾನವನ್ನು ಕೇಂದ್ರ ರೈಲ್ವೆ ಬಿಡುಗಡೆ ಮಾಡ್ತಾ ಇಲ್ಲ. ಇನ್ನು ಕೊನೆಯದಾಗಿ ಹೊಸದಾಗಿ ಸರ್ವೆಯನ್ನು ಮಾಡಲಿಕ್ಕೆ ಅಂದರೆ ಸಮೀಕ್ಷೆಯನ್ನು ಹೊಸದಾಗಿ ಆರಂಭಿಸಲು
ಕೇಂದ್ರ ರೈಲ್ವೆಯಿಂದ ಒಪ್ಪಿಗೆ ಪಡೆದಿರುವ ಹೊಸ ರೈಲು ಮಾರ್ಗಗಳು ಯಾವುವು ಅಂತ ನೋಡ್ತಾ ಹೋಗೋಣ. ನಂಬರ್ 1 ಮೈಸೂರು ನಂಜನಗೂಡು ನೀಲಾಂಬರ್ ನೂತನ ರೈಲು ಮಾರ್ಗ. ನಂಬರ್ 2 ಶಿರ್ಸಿ ಸಿದ್ದಾಪುರ ಮೂಲಕ ಹಾದು ಹೋಗುವ ತಾಳ್ಗುಪ್ಪ ಹುಬ್ಬಳ್ಳಿ ಹೊಸ ರೈಲು ಮಾರ್ಗ. ನಂಬರ್ 3 ಬೆಳಗಾವಿ ಕೋಲ್ಹಾಪುರ ನ್ಯೂ ರೈಲ್ವೆ ಪ್ರಾಜೆಕ್ಟ್. ನಂಬರ್ 4 ಸೌದತ್ತಿಯ ಮೂಲಕ ಹಾದು ಹೋಗುವ ದಾವಣಗೆರೆ ಲೋಕಾಪುರ ನೂತನ ರೈಲು ಮಾರ್ಗ. ನಂಬರ್ 5 ಮಡಕಶಿರಾ ಮೇಲೆ ಹಾದು ಹೋಗುವ ಚಿತ್ರದುರ್ಗ ಹಿಂದೂಪುರ ಹೊಸ ರೈಲು ಮಾರ್ಗ. ನಂಬರ್ 6 ಚಿಕ್ಕಮಗಳೂರು ಶೃಂಗೇರಿ ಹೊಸ ರೈಲು ಮಾರ್ಗ. ನಂಬರ್ 7 ತಾಳಿಕೋಟೆ ಕಕ್ಕೇರ ಮೂಲಕ ಹಾದು ಹೋಗುವ ವಿಜಾಪುರ ಲಿಂಗಸೂರು ನೂತನ ರೈಲು ಮಾರ್ಗ. ನಂಬರ್ 8 ಸಿರುಗುಪ್ಪ ಮೂಲಕ ಹಾದು ಹೋಗುವ ಬಳ್ಳಾರಿ ಗಬ್ಬೂರು ಹೊಸ ಮಾರ್ಗ. ನಂಬರ್ 9 ಹಲಲಿಗೆ ಮೂಲಕ ಹಾದು ಹೋಗುವ ಬೆಂಗಳೂರು ಜಿಲ್ಲೆಯ ಹೆಜ್ಜಾಲದಿಂದ ಹೊಸೂರಿಗೆ ನೇರವಾಗಿ ಹೊಸ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗುವುದು. ಈ ಎಲ್ಲ ರೈಲು ಮಾರ್ಗಗಳ ಹೊಸ ಸರ್ವೆಗೆ ಕೇಂದ್ರ ರೈಲ್ವೆಯಿಂದ ಗ್ರೀನ್ ಸಿಗ್ನಲ್ ಅಂದರೆ ಅನುಮತಿ ನೀಡಲಾಗಿದೆ. ಇನ್ನು ಯಾವುದೇ ಬೇರೆ ಹೊಸ ರೈಲು ಮಾರ್ಗಗಳನ್ನು ಬಿಟ್ಟಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಜನರಿಂದ ಬೇಡಿಕೆ ಇಟ್ಟಿರುವ ಹೊಸ ರೈಲು ಮಾರ್ಗಗಳ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದೆ ಅದನ್ನು ತಿಳಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆಯೂ ಮಾಹಿತಿ ನೀಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿದಂತಹ ಎಲ್ಲ ಹೊಸ ರೈಲು ಮಾರ್ಗಗಳು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಹುಬ್ಳಿಯಿಂದ ಬಿಡುಗಡೆ ಮಾಡಿದ ಅಫಿಷಿಯಲ್ ನೋಟಿಫಿಕೇಷನಿಂದ ಸಂಗ್ರಹಿಸಿದ ಮಾಹಿತಿ ಆಗಿರುತ್ತೆ. ಸೊ ದಯವಿಟ್ಟು ರಾಂಗ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಬೇಡಿ. ಈ ಎಲ್ಲ ಹೊಸ ರೈಲು ಮಾರ್ಗಗಳ ಬಗ್ಗೆ ಪರಿಶೀಲನೆ ಮಾಡಿದ ನಂತರವೇ ಈ 40 ಮಾರ್ಗಗಳ ಪಟ್ಟಿಯನ್ನು ತಯಾರಿಸಿ ನಿಮಗೆ ಮಾಹಿತಿ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಈ ಎಲ್ಲ ಹೊಸ ಮಾರ್ಗಗಳ ಬಗ್ಗೆ ಒಂದೊಂದಾಗಿಯೇ ಸಂಪೂರ್ಣ ವಿವರಗಳ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಹಾಕ್ತೀವಿ. ಸೊ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.